ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಅಂಡ್ ವ್ಯಾಲ್ಯೂಯೇಷನ್ ನಮ್ದು 6th ಸೆಮಿಸ್ಟರ್ ಸಬ್ಜೆಕ್ಟ್. Unit-01 ಅಲ್ಲಿ ಕೋರ್ಸ್ ಕಂಟೆಂಟ್ ನಾವು ನೆನ್ನೆ ನೋಡಿದಾಗೆ ಇಂಟ್ರೊಡಕ್ಷನ್ ಟು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಅದರಲ್ಲಿ ಕೆಲವೆಲ್ಲ ಟಾಪಿಕ್ಸ್ ಇದೆ. ಫಾರ್ ಎಕ್ಸಾಂಪಲ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಸೊ ಪ್ರೊಫೆಷನಲ್ ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಅದರ ಸಿಗ್ನಿಫಿಕೆನ್ಸ್ ಏನು, ಇಂಪಾರ್ಟೆನ್ಸ್ ಏನು, ಆಬ್ಜೆಕ್ಟಿವ್ಸ್ ಏನು, ಫಂಕ್ಷನ್ಸ್ ಏನು, ಮತ್ತೆ ಕನ್ಸ್ಟ್ರಕ್ಷನ್ ಆಫ್ ಅಬ್ಜೆಕ್ಟಿವ್ಸ್ ಆರ್ ಫಂಕ್ಷನ್ಸ್ ಏನೇನು ಅಂತ ಹೇಳಿ ಪ್ರೊಫೆಷನಲ್ ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ವ್ಯೂಸ್ ನ ಬಗ್ಗೆ ಮಾತಾಡ್ಬೇಕಾಗ್ತದೆ. ಮತ್ತೆ ಇದನ್ನ ಕ್ಲಾಸಿಫಿಕೇಶನ್ ಆಫ್ ದಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ನ ಕ್ಲಾಸಿಫಿಕೇಶನ್ ಹೇಗ್ ಮಾಡೋದು, ಮತ್ತೆ ಸ್ಟೇಜಸ್ ಇನ್ ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್, ಏನು ಸ್ಟೇಜಸ್ ಇದೆ ಕನ್ಸ್ಟ್ರಕ್ಷನ್ ಅಲ್ಲಿ, ಸೊ ಎಂಟರ್ಪ್ರಿನರಿಯಲ್ ಬಿಹೇವಿಯರ್, ದ ಪ್ರಾಜೆಕ್ಟ್ ಆರ್ಗನೈಸೇಷನ್ ಆಫ್ ದಿ ಕನ್ಸ್ಟ್ರಕ್ಷನ್ ಟೀಮ್, ಪ್ರಿಕಾಷನ್ಸ್ ಆಫ್ perception of owner, engineer and contractor, ಕನ್ಸ್ಟ್ರಕ್ಷನ್ ಬಗ್ಗೆ ಅವರವರ ವ್ಯೂಸ್ ಏನಿರುತ್ತೆ, ಜಾಬ್ ಲೇಔಟ್ಸ್ ಅಂದ್ರೆ ಏನು, ಆರ್ಗನೈಸೇಷನ್ ಚಾರ್ಟ್ ಅಂದ್ರೆ ಯಾವ ತರ ಇರುತ್ತೆ, ಒಂದು ಮೀಡಿಯಂ ಗ್ರೂಪ್ ಕನ್ಸ್ಟ್ರಕ್ಷನ್ ಆರ್ಗನೈಸೇಷನ್ ಅಂತಂದ್ರೆ ಯಾವ ತರ ಇರುತ್ತೆ, ಮತ್ತೆ ಏನು ರಿಸೋರ್ಸಸ್ ಫಾರ್ ಕನ್ಸ್ಟ್ರಕ್ಷನ್, ರಿಸೋರ್ಸಸ್ ಏನ್ ಬೇಕಾಗತ್ತೆ, ಮೆಷಿನರೀಸ್, ಮೆಟೀರಿಯಲ್ಸ್, ಮನಿ, ಟೈಮ್ ಮ್ಯಾನೇಜ್ಮೆಂಟ್, ಟೈಮ್ ಇದೆಲ್ಲ ಹೇಗ್ ಬೇಕಾಗತ್ತೆ, ಟೈಮ್ ಕೀ ಆಪರೇಷನ್ ಅಂದ್ರೆ ಏನು, ಪ್ರಾಜೆಕ್ಟ್ ಫಿಸಿಬಿಲಿಟಿ ಅಂದ್ರೆ ಬೋಟ್ ಕಾನ್ಸೆಪ್ಟ್ ಅಂದ್ರೇನು, ಬೋಟ್ BOT, ಬೋಟ್ BOOT, PPP ಮಾಡೆಲ್. PPP ಅಂತಂದ್ರೆ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಮಾಡೆಲ್ಸ್. ಸೊ ಇದ್ರ ಬಗ್ಗೆ ಈ ಒಂದು ಕಂಟೆಂಟ್ ಅಲ್ಲಿ ಓದಬೇಕಾಗುತ್ತೆ. ಸೊ ಹಂಗಾಗಿ ಈ ಒಂದು ಕಂಟೆಂಟ್ ನ ಓದಿದ ನಂತರವೂ ಕೂಡ ಕೋರ್ಸ್ ಔಟ್ಕಮ್ ಅಲ್ಲಿ ನಮ್ಗೆ ಪ್ರಾಜೆಕ್ಟ್ ಇವನ್ನೇ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಅಂದ್ರೆ ಏನು, ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ನೋಡ್ಬೇಕಾಗತ್ತೆ. ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಅಂದ್ರೆ, ಸೊ ಎನಿ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಅಂತಂದ್ರೆ ಟೋಟಲಿ ಇನ್ ಪ್ರಾಜೆಕ್ಟ್. ಸೊ ಎನಿ ಸಿವಿಲ್ ಇಂಜಿನಿಯರಿಂಗ್ ಪ್ರಾಜೆಕ್ಟ್ಸ್, ಫಾರ್ ಎಕ್ಸಾಂಪಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್, ರೋಡ್ ಕನ್ಸ್ಟ್ರಕ್ಷನ್, ಬ್ರಿಡ್ಜಸ್, ಹಾರ್ಬರ್, ಟನಲ್, ಏರ್ಪೋರ್ಟ್, ಸೊ ಎಕ್ಸೆಟ್ರಾ. ಸೊ ಈ ತರದಲ್ಲಿ ಬೇಕಾದಷ್ಟು ಸಿವಿಲ್ ಇಂಜಿನಿಯರಿಂಗ್ ಪ್ರಾಜೆಕ್ಟ್ಸ್ ಇದೆ. ಇದನ್ನೆಲ್ಲವೂ ಕೂಡ ನಾವು ವಿಲ್ ಕಾಲ್ ಇಟ್ ಆಸ್ ಎ ಪ್ರಾಜೆಕ್ಟ್ಸ್, ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್. ಸೊ ಹಾಗಾಗಿ ಸೊ ಬಿಲ್ಡಿಂಗ್ಸ್ ಅಲ್ಲಿ ಕೂಡ ಸೊ ಐದರ್ ಇಟ್ ಮೇ ಬಿ ಅನ್ ಕಮರ್ಷಿಯಲ್, ರೆಸಿಡೆನ್ಶಿಯಲ್, ಸೊ ಪಬ್ಲಿಕ್ ಬಿಲ್ಡಿಂಗ್ಸ್, ಈ ತರ ಬೇರೆ ಬೇರೆ ಬಿಲ್ಡಿಂಗ್ಸ್ ಬರುತ್ತೆ. ರಸ್ತೆಯಲ್ಲೂ ಕೂಡ ನೀವಾಗ್ಲೇ ನೋಡ್ದಂಗೆ ರಸ್ತೆಯಲ್ಲೂ ಕೂಡ ಐದರ್ ಇಟ್ ಈಸ್ ರೂರಲ್ ರೋಡ್ಸ್, ಡಿಸ್ಟ್ರಿಕ್ಟ್ ರೋಡ್, ಸ್ಟೇಟ್ ಹೈವೇ, ನ್ಯಾಷನಲ್ ಹೈವೇ, ಎಕ್ಸ್ಪ್ರೆಸ್ ಹೈವೇ, ಎಕ್ಸೆಟ್ರಾ ಬೇರೆ ತರ ಬರುತ್ತೆ. ಬ್ರಿಡ್ಜಸ್ ಅಲ್ಲೂ ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಬ್ರಿಡ್ಜಸ್. ಸೊ ಹಾಗೆ ಹಾರ್ಬರ್ ಕನ್ಸ್ಟ್ರಕ್ಷನ್, ಟನಲ್, ಏರ್ಪೋರ್ಟ್, ಸೊ ಈ ತರದಲ್ಲಿ ಬೇರೆ ಕೆಟಗರೀಸ್ ಇದೆ. ಈ ಕನ್ಸ್ಟ್ರಕ್ಷನ್ ನಾವು ತಗೋಬೇಕು ಅಂತಂದಾಗ ಈ ಒಂದು ಪ್ರಾಜೆಕ್ಟ್ಸ್, ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ ನಾವು ತಗೋಬೇಕು ಅಂತಂದಾಗ ಯಾವ ರೀತಿ ತಗೋಬೇಕು, ಯಾವ ರೀತಿ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ ನ ಮಾಡಬೇಕು ಟೆಕ್ನಿಕಲಿ, ಸೊ ಹೇಗ್ ಹೋಗ್ಬೇಕು ಅನ್ನೋದ್ರ ಬಗ್ಗೆ ನಾವು ಈ ಒಂದು ಸಬ್ಜೆಕ್ಟ್ ಅಲ್ಲಿ ವಿಸ್ತಾರವಾಗಿ ಮಾತಾಡ್ಬೇಕಾಗ್ತದೆ. ಸೊ ಇನ್ ಜನರಲ್ ನಾವು ಈ ಒಂದು 6th ಸೆಮಿಸ್ಟರ್ ಸಬ್ಜೆಕ್ಟ್ ಅಲ್ಲಿ, ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಅಲ್ಲಿ ಜನರಲಿ ಬಿಲ್ಡಿಂಗ್ಸ್ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಸೊ ಬಿಲ್ಡಿಂಗ್ ಯಾವ ತರ, ಒಂದು ಬಿಲ್ಡಿಂಗ್ ಎಕ್ಸಾಂಪಲ್ ತಗೊಂಡು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಫಾರ್ ದಟ್ ಮ್ಯಾಟರ್. ಸೊ ವಿ ಆರ್ ನಾಟ್ ಟಾಕ್ ಅಬೌಟ್ ಎನಿ ಬ್ರಿಡ್ಜಸ್ ಆರ್ ಹಾರ್ಬರ್ ಆರ್ ಟನಲ್ ಆರ್ ಏರ್ಪೋರ್ಟ್. ಸೊ ವಿ ಆರ್ particularly talk about only the buildings. So in the construction management, especially in our subject, as per the syllabus is concerned, in the 6th semester syllabus is concerned. So hagagi, so construction management, construction projects andaga, civil engineering projects allu ellavu kuda bartade. Civil engineering constructions ಏನಿದೆ ಎಲ್ಲವೂ ಕೂಡ ಬರ್ತದೆ. ಅದರಲ್ಲಿ ನಾವು ಸ್ಪೆಷಲಿ talk about buildings. ಸೊ ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಎಕ್ಸಾಮಿನೇಷನ್ ಇರ್ಬೋದು, ನಿಮ್ಮ ಸಿಲೆಬಸ್ ಕರಿಕ್ಯುಲಮ್ ಪ್ರೆಸೆಂಟೇಷನ್ ಅಲ್ಲೂ ಇರ್ಬೋದು. ಸೊ ವಿ ಟಾಕ್ ಅಬೌಟ್ ಓನ್ಲಿ ದ ಬಿಲ್ಡಿಂಗ್ಸ್. ಸೊ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಅಂತಂದಾಗ, ಸೊ ಲೈಕ್ ಬಿಲ್ಡಿಂಗ್ಸ್ ನ ಯಾವ್ದಾದ್ರು ಎನಿ ಪ್ರಾಜೆಕ್ಟ್ ಫಾರ್ ದಟ್ ಮ್ಯಾಟರ್, ಬಟ್ ವಿಲ್ ಕನ್ಸಿಡರ್ ಬಿಲ್ಡಿಂಗ್ ಆಸ್ ಎ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್. ಸೊ ಯಾವ್ದಾದ್ರು ಒಂದು ಬಿಲ್ಡಿಂಗ್ ನ ಕಟ್ಟಬೇಕು ಅಂತ ಅಂದ್ರೆ ನಮಗೆ ಸೊ ಗೊತ್ತಿರೋದಿಲ್ಲ. ಆಸ್ ಎ ಸಪೋಸ್ ಇಫ್ ಐ ವಾಂಟ್ ಟು ಕನ್ಸ್ಟ್ರಕ್ಟ್ ಎ ರೆಸಿಡೆನ್ಶಿಯಲ್ ಬಿಲ್ಡಿಂಗ್, so for our purpose, then I don't have any idea to construct, but I have an idea to construct a building. Nan residential building na ಮಾಡ್ಕೋಬೇಕು, ನಮ್ಮ ಮನೆಯಲ್ಲಿ ಇಷ್ಟು ರೂಮ್ ಇರಬೇಕು,
ಸೊ ದೇರ್ ಆರ್ 2 bedrooms ಆರ್ ಬಾತ್ರೂಮ್ ಇರ್ಬೇಕು, ಅಟ್ಯಾಚ್ ಇರ್ಬೇಕು, ಅಟ್ಯಾಚ್ ಇರಬಾರ್ದು, ಸಿಂಗಲ್ ಸ್ಟೋರಿ ಅಥವಾ 2 storied ಬಿಲ್ಡಿಂಗ್, ಇವೆಲ್ಲ ಐಡಿಯಾ ಇರುತ್ತೆ ಜನರಲಿ ಇನ್ ಜನರಲ್. ಬಟ್ ಅದನ್ನ ರಿಯಾಲಿಟಿಗೆ ತಗೊಂಡೋಗ್ಬೇಕು. ಸೊ ಕನ್ಸೆಪ್ಷನಲೈಸೇಷನ್ ಅಂದ್ರೆ ವಿ ಹ್ಯಾವ್ ಅನ್ ಐಡಿಯಾ ಅಬೌಟ್ ಅವರ್ ಬಿಲ್ಡಿಂಗ್, ಅವರ್ ಪ್ರಾಜೆಕ್ಟ್, ಬಟ್ ಅದನ್ನ ರಿಯಾಲಿಟಿಗೆ ತಗೊಂಡೋಗ್ಬೇಕು. ಸೊ ರಿಯಾಲಿಟಿಗೆ ತಗೊಂಡೋಗ್ಬೇಕಾದ್ರೆ ಇನ್ ಬಿಟ್ವೀನ್ ವಿ ಹ್ಯಾವ್ ಲಾಟ್ ಆಫ್ ಪ್ರೊಸೆಸಸ್. ಸೊ ಅದಕ್ಕೆ ಸ್ಟೇಜಸ್ ಇರುತ್ತೆ. ಸೊ ವಿ ಕ್ಯಾನಾಟ್ ಇಮಿಡಿಯೇಟ್ಲಿ ಟೇಕ್ ಓವರ್ ದ ಪ್ರಾಜೆಕ್ಟ್. ಕನ್ಸೆಪ್ಷನಲೈಸೇಷನ್ ಇಂದ ರಿಯಾಲಿಟಿಗೆ ತಗೊಂಡೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಕಾನ್ಸೆಪ್ಷನಲೈಸೇಷನ್ ಅಂತ ಅಂದ್ರೆ ಐಡಿಯಾ ನಮ್ಮ ಮನಸ್ಸಲ್ಲಿ ಬರುತ್ತೆ, ನಮ್ಮ ಮನೆ ಕಟ್ಟಬೇಕು ಅಂತ ಹೇಳಿ. ಆ ಕಟ್ಟಬೇಕು ಅನ್ನೋ ಐಡಿಯಾನ ರಿಯಾಲಿಟಿ ಮನೆ ಆಯ್ತು ಅಂತ ಅಂದಾಗ ಅದು ನಮ್ಮ ಆಸೆ ನೆರವೇರುತ್ತೆ, ಅಥವಾ ನಮ್ಮ ಕನಸು ಅಥವಾ ನಮ್ಮ ಮನಸ್ಸಲ್ಲಿ ಇದ್ದಿದ್ದು ನೆರವೇರುತ್ತೆ. ಸೊ ಅದರಿಂದ ಆ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ನ ನಮ್ಗೆ ಏನ್ ಐಡಿಯಾ ಬಂತು, ಸೊ ಐಡಿಯಾ ಬಂದಾಗ ಆ ರಿಯಾಲಿಟಿಗೆ ತಗೋಬೇಕಾದಾಗ ಇನ್ ಬಿಟ್ವೀನ್ ಪ್ರೊಸೆಸಸ್ ಇದೆಯಲ್ಲ, ಅದನ್ನ ನಾವು ಓದ್ಬೇಕಾಗುತ್ತೆ. ಸೊ ಏನೆಲ್ಲ ಮಾಡ್ಬೇಕು, ಯಾರಿಗೋ ಒಬ್ರಿಗೆ ಐಡಿಯಾ ಇರುತ್ತೆ, ಅವ್ರಿಗೆ ಯಾವ ತರ ನಾವು ಒಂದು ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ನ ತಗೋಬೇಕು ನಾವು. ಸೊ ಅವ್ರ ಐಡಿಯಾ ಇಟ್ಕೊಂಡು ಅದನ್ನ ಏನ್ ಮಾಡ್ಬೇಕು, ಅದನ್ನ ಕನ್ಸ್ಟ್ರಕ್ಷನ್ ಯಾವ ತರ ಹೋಗ್ಬೇಕು ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಸೊ ಅದರಿಂದ ಕಾನ್ಸೆಪ್ಷುಯಲೈಸೇಷನ್ ಇಂದ ರಿಯಾಲಿಟಿಗೆ ಆ ಒಂದು ಕನ್ಸ್ಟ್ರಕ್ಷನ್ ನ ಫುಲ್ಫಿಲ್ ಮಾಡ್ಲಿಕ್ಕೆ ಅಥವಾ ಕನ್ಸ್ಟ್ರಕ್ಷನ್ ನ ಕಂಪ್ಲೀಟ್ ಮಾಡ್ಲಿಕ್ಕೆ. ಸೊ ವಿ ಹ್ಯಾವ್ 3 phases ಜನರಲಿ. ಇನ್ ಜನರಲ್ 3 phases ಅಂತ ಆದ್ರೆ ಪ್ರೀ ಕನ್ಸ್ಟ್ರಕ್ಷನ್ ಫೇಸ್, ಕನ್ಸ್ಟ್ರಕ್ಷನ್ ಫೇಸ್ ಅಂಡ್ ಪೋಸ್ಟ್ ಕನ್ಸ್ಟ್ರಕ್ಷನ್ ಫೇಸ್ ಅಂತ ಹೇಳಿ. ಪ್ರೀ ಕನ್ಸ್ಟ್ರಕ್ಷನ್ ಫೇಸ್ ಅಲ್ಲಿ ಬಿಫೋರ್ ಕನ್ಸ್ಟ್ರಕ್ಷನ್ ವಾಟ್ ಯು ಹ್ಯಾವ್ ಟು ಡೂ. ಸೊ ಇನ್ ದ ಕನ್ಸ್ಟ್ರಕ್ಷನ್ ಫೇಸ್ ವಾಟ್ ಯು ಹ್ಯಾವ್ ಟು ಡೂ. ಪೋಸ್ಟ್ ಕನ್ಸ್ಟ್ರಕ್ಷನ್ ಫೇಸ್ ಅಲ್ಲಿ ಏನ್ ಮಾಡಬೇಕು. ಸೊ ಹೀಗಿದ್ದಾಗ ಸೊ ನಮಗೆ ಪ್ರೀ ಕನ್ಸ್ಟ್ರಕ್ಷನ್ ಫೇಸ್ ಅಲ್ಲಿ ಸೊ ಫಿಸಿಬಿಲಿಟಿ ಅಂದ್ರೆ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4, ಸ್ಟೇಜ್ 5 ಅದನ್ನ 3 ಭಾಗ ಮಾಡ್ಕೊಂಡಿದೀವಿ. ಸ್ಟೇಜ್ 1, 2, 3. ಸೊ ಫಸ್ಟ್ ನಮ್ಮ ಐಡಿಯಾ ಏನಿದೆ ಇದನ್ನ ನಾವು ಡ್ರಾಯಿಂಗ್ ರೂಪದಲ್ಲಿ ತರ್ತೀವಿ. ಈ ಪ್ರಾಜೆಕ್ಟ್ ಬರ್ಬೇಕು ಅಂತ ಹೇಳಿ ಆ ಡ್ರಾಯಿಂಗ್ ರೂಪದಲ್ಲಿ ತಂದ ಮೇಲೆ ಅದಕ್ಕೆ ಬೇಕಾದಂತ ಡಿಸೈನ್ಸ್, ಈಗ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತ ಅಂದಾಗ ಡ್ರಾಯಿಂಗ್ ನ ಫಸ್ಟ್ ಬಿಡಿಸ್ತೀವಿ. ಬಿಡಿಸಿದಾಗ ಸೊ ನಾವು ಆ ಟೈಮ್ ನಲ್ಲಿ ನಮ್ಗೆ ಏನು ಸ್ಟ್ರಕ್ಚರಲ್ ಆಸ್ಪೆಕ್ಟ್ಸ್ ಅಲ್ಲಿ ಕಾಲಮ್ ಬೇಕಾ, ಇಲ್ಲ ಫೌಂಡೇಶನ್ ಯಾವ ತರ ಇರ್ಬೇಕು, ಗೋಡೆ ಯಾವ ತರ ಇರ್ಬೇಕು, ಸೊ ಓಪನಿಂಗ್ ಡೀಟೇಲ್ ಯಾವ ತರ ಇರ್ಬೇಕು, ರೂಫಿಂಗ್ ಯಾವ ತರ ಇರ್ಬೇಕು. ಸೊ ಈಚ್ ಅಂಡ್ ಎವ್ರಿ ಯೂನಿಟ್ಸ್ ಆಫ್ ಎ ಬಿಲ್ಡಿಂಗ್, ಸೊ ಒಂದೊಂದು ಯೂನಿಟ್ ಕೂಡ ನಾವು ಪ್ಲಾನಿಂಗ್ ಸ್ಟೇಜ್ ಅಲ್ಲಿ ಡಿಸೈಡ್ ಮಾಡ್ತಾ ಹೋಗ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಫೌಂಡೇಶನ್ ಇದ್ದಾಗ ಸ್ಟ್ರಿಪ್ ಫೂಟಿಂಗ್ ಇರ್ಬೋದು, ಐಸೋಲೇಟೆಡ್ ಕಾಂಕ್ರೀಟ್ ಫೂಟಿಂಗ್ಸ್ ಇರ್ಬೋದು, ಸೊ ಕಾಲಮ್ ಫ್ರೇಮ್ ಸ್ಟ್ರಕ್ಚರ್ ಇರ್ಬೋದು. ವಿತೌಟ್ ಫ್ರೇಮ್ ಸ್ಟ್ರಕ್ಚರ್ ಅಂತಂದ್ರೆ ಬರೀ ಫೌಂಡೇಶನ್ ಹಾಕಿ ಕಾಲಮ್ ಹಾಕಿ ಕಟ್ಟುವಂತ ಕೆಲಸ ಇರ್ಬೋದು. ಸೊ ಗೋಡೆಗಳನ್ನ ಬೇಕಾದ ಬೇರೆ ಬೇರೆ ಮೆಟೀರಿಯಲ್ ಯೂಸ್ ಕನ್ಸ್ಟ್ರಕ್ಟ್ ಮಾಡಬಹುದು. ಐದರ್ ವಿ ಕ್ಯಾನ್ ಗೋ ಫಾರ್ ದಿ ಕ್ಲೇ ಬ್ರಿಕ್ಸ್, ಸಿಮೆಂಟ್ ಸಾಲಿಡ್ ಬ್ಲಾಕ್, ಲ್ಯಾಟ್ರೈಟ್, ಸ್ಟೋನ್ಸ್, ಈ ತರ ಬೇರೆ ಬೇರೆ ಕಾಂಬಿನೇಷನ್ಸ್ ಅಲ್ಲಿ ಮೆಟೀರಿಯಲ್ ಕಾಂಬಿನೇಷನ್ ಅಲ್ಲಿ ವಾಲ್ ಕನ್ಸ್ಟ್ರಕ್ಷನ್ ಹೋಗ್ಬೋದು. ಅದರಲ್ಲೂ ಥಿಕ್ನೆಸ್ ನ ಡಿಸೈಡ್ ಮಾಡಬಹುದು. ಐದರ್ ವಿ ಹ್ಯಾವ್ ಟು ಗೋ ಫಾರ್ ದಿ 9 inches ವಾಲ್, ಅಥವಾ 2 brick thick, ಆರ್ ಇವನ್ ಸಿಂಗಲ್ ಬ್ರಿಕ್ ಥಿಕ್ ಆರ್ 3 brick thick. ಸೊ ಈ ತರದಲ್ಲಿ ಇಟ್ಟಿಗೆಗಳ ದಪ್ಪನು ಕೂಡ, ಗೋಡೆಗಳ ದಪ್ಪನು ಕೂಡ ನಾವು ಡಿಸೈಡ್ ಮಾಡ್ತಾ ಹೋಗ್ತೀವಿ. ಸೊ ಇದು ಪ್ಲಾನಿಂಗ್ ಸ್ಟೇಜ್ ಅಲ್ಲಿ ಮುಗಿಯುತ್ತೆ. ಸೊ ಪ್ಲಾನಿಂಗ್ ಸ್ಟೇಜ್ ಅಲ್ಲಿ ಆದ್ಮೇಲೆ ನೆಕ್ಸ್ಟ್ ಡಿಸೈನ್ ಸ್ಟೇಜ್ ತಗೊಂಡು, ಡಿಸೈನ್ ಅಲ್ಲಿ ದ ನಂಬರ್ ಆಫ್ ಸ್ಟೋರೀಸ್ ಮೇಲೆ ಫೌಂಡೇಶನ್ ಸಾಕಾಗತ್ತಾ, ಇದರಲ್ಲಿ ಸಾಯಿಲ್ ಬೇರಿಂಗ್ ಕೆಪಾಸಿಟಿ ಏನಿದೆ, ವಾಟ್ ಇಸ್ ದ ಡೆಪ್ತ್ ಆಫ್ ಫೌಂಡೇಶನ್ ರಿಕ್ವೈರ್ಡ್, ಸೊ ವೆದರ್ ದ ಪೊಸಿಷನ್ ಆಫ್ ದಿ ಕಾಲಮ್, ಸೊ ಕಾಲಮ್ ಪೊಸಿಷನ್ ಆದ್ಮೇಲೆ ಕಾಲಮ್ ಸಾಕಾಗತ್ತಾ, ಕಾಲಮ್ ಸೆಕ್ಷನ್ ಎಷ್ಟಿರ್ಬೇಕು, ರಿಇನ್ಫೋರ್ಸ್ಮೆಂಟ್ ಎಷ್ಟಿರ್ಬೇಕು, ಸೊ ವಾಲ್ ಥಿಕ್ನೆಸ್ ಅಲ್ಲಿ ವಾಲ್ ಲೋಡ್ ಬೇರಿಂಗ್ ವಾಲ್ಸ್ ಅಥವಾ ನಾನ್ ಲೋಡ್ ಬೇರಿಂಗ್ ವಾಲ್ಸ್ ಇದು. ಸೊ ಇದನ್ನೆಲ್ಲ ಇನ್ ಡಿಸೈನ್ ಕನ್ಸಿಡರೇಷನ್ಸ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸೈಡ್. ಸೊ ಎಸ್ಟಿಮೇಶನ್ ಕೂಡ ಡಿಸೈಡ್. ನಮ್ಮಲ್ಲಿ ಪ್ಲಾನಿಂಗ್, ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಸ್ಟೇಜ್ ಇಸ್ ಎಸ್ಟಿಮೇಶನ್. ಎಸ್ಟಿಮೇಶನ್ ಎಲ್ಲ ಮುಗಿದ ಮೇಲೆ ಇದನ್ನ ನಾವು ಯಾರಿಗಾರು ಒಬ್ಬರಿಗೆ ಕನ್ಸ್ಟ್ರಕ್ಷನ್ ಹ್ಯಾಂಡಲ್ ಮಾಡ್ಲಿಕ್ಕೆ ಐದರ್ ವಿ ಹ್ಯಾವ್ ಟು ಗಿವ್ ಇಟ್ ಟು ಎನ್ ಕಾಂಟ್ರಾಕ್ಟರ್ ಆರ್ ವಿ ಹ್ಯಾವ್ ಟು ಟೇಕ್ ಅಪ್ ದ ಪ್ರಾಜೆಕ್ಟ್ ಅವನ್ ಓನ್. ನಾವೇ ಮಾಡಬೇಕು, ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಬೇಕು. ಇಲ್ಲದೆ ಇದ್ರೆ ಬೇರೆ ಯಾರಿಗಾದ್ರೂ ಕಾಂಟ್ರಾಕ್ಟರ್ ಕೊಡ್ಬೇಕು. ಸೊ ಓನರ್ ಎಲ್ರು ಇಂಜಿನಿಯರ್ಸ್ ಆಗಿರಲ್ಲ, ಅವ್ರಿಗೆ ಐಡಿಯಾ ಇರುತ್ತೆ. ಆ ಐಡಿಯಾನ ಪೇಪರ್ ಅಲ್ಲಿ ಪ್ಲಾನಿಂಗ್ ರೂಪದಲ್ಲಿ ತರಬೇಕು ಅಂತಂದ್ರೆ ಸೊ ಅದನ್ನ ನಾವು ಪ್ಲಾನ್ ನ ಮಾಡಬೇಕು. ಆ ಪ್ಲಾನ್ ಮಾಡ್ಬೇಕಂದ್ರೆ ವಿ ಹ್ಯಾವ್ ಟು ಹ್ಯಾವ್ ದ ಸಪೋರ್ಟ್ ಆಫ್ ಅನ್ ಇಂಜಿನಿಯರ್ ಆರ್ ಅನ್ ಆರ್ಕಿಟೆಕ್ಟ್. ಸೊ ಇಂಜಿನಿಯರ್ ಹತ್ರ ಬರ್ತಾರೆ ಓನರ್, ನಮ್ಗೆ ಈ ತರ ಐಡಿಯಾ ಇದೆ, ನಾನು ಮನೆ ಕಟ್ಟಬೇಕು, ಸೊ ನನಗೆ ಇದನ್ನ
ಪ್ಲಾನ್ ಕೊಡಿ ಅಂತ ಕೇಳ್ತಾರೆ. ಪ್ಲಾನಿಂಗ್ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಫೌಂಡೇಶನ್ ಡೀಟೇಲ್ ಬೇಕಾಗುತ್ತೆ. ಅದನ್ನ ವಿಲ್ ಕಾಲ್ ಇಟ್ ಎಸ್ ಡಿಸೈನ್. ಸೊ ಫೌಂಡೇಶನ್ ಡೀಟೇಲಿಂಗ್ ಹೋದಾಗ ಐದರ್ ವಿ ಹ್ಯಾವ್ ಟು ಗೋ ಫಾರ್ ದಿ ಸ್ಟ್ರಿಪ್ ಫೌಂಡೇಶನ್, ಸ್ಟೋನ್ ಮೆಸನ್ರಿ ಫೌಂಡೇಶನ್ ಮೇಲೆ ಹೋಗ್ಬೇಕಾ, ರೆಗ್ಯುಲರ್ ಫೌಂಡೇಶನ್ ಅಲ್ಲಿ ಇದನ್ನ ಫ್ರೇಮ್ಡ್ ಸ್ಟ್ರಕ್ಚರ್ ತಗೋಬೇಕಾ, ನಂಬರ್ ಆಫ್ ಸ್ಟೋರೀಸ್ ಇದೆಯಾ, ಡಿಪೆಂಡ್ಸ್ ಆನ್ ದಿ ಸೋ ಮೆನಿ ಕ್ರೈಟೀರಿಯಾ ವಿ ಆರ್ ಗೋಯಿಂಗ್ ಟು ಡಿಸೈಡ್ ದ ಫೌಂಡೇಶನ್ ಡೀಟೇಲಿಂಗ್. ಅದೇ ರೀತಿ ವಾಲ್ ಲೋಡ್ ಬೇರಿಂಗ್ ಇರ್ಬೇಕಾ, ನಾನ್ ಲೋಡ್ ಬೇರಿಂಗ್ ವಾಲ್ಸ್, ರೂಫ್ ಪ್ಯಾಟ್ರನ್ ಏನು, ಐದರ್ ಇಟ್ ಇಸ್ ಕಾಂಕ್ರೀಟ್ ರೂಫಿಂಗ್ ಇದ್ರೆ ಐದರ್ ಇಟ್ ಇಸ್ ಫ್ಲಾಟ್ ಆರ್ ಸ್ಲೋಪ್ಡ್ ಒನ್. ಸೊ ಇಲ್ಲ ವಿ ಹ್ಯಾವ್ ಟು ಗೋ ಫಾರ್ ದಿ ಫ್ಯಾಬ್ರಿಕೇಟೆಡ್ ಟೈಲ್ಡ್ ರೂಫಿಂಗ್. ಸೊ ಈ ತರ ಬೇರೆ ಬೇರೆ ರೂಫಿಂಗ್ ಮೆಥಡ್ಸ್ ನಾವು ಹೋಗ್ತೀವಿ. ಸೊ ಹಂಗಾಗಿ ಅದೆಲ್ಲ ಆದ್ಮೇಲೆ ಎಸ್ಟಿಮೇಶನ್ ಆಗುತ್ತೆ. ಸೊ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ ನಮಗ್ ಗೊತ್ತಾಗುತ್ತೆ. ಆ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ ನಮಗ್ ಗೊತ್ತಾದಾಗ ಸೊ ನಮ್ ನೆಕ್ಸ್ಟ್ ಲೆವೆಲ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಬೇಕು. ಅದನ್ನ ಪ್ರೀ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಂದ್ರೆ ಇದು, ಈ 3 ಹಂತಗಳು. ಪ್ಲಾನಿಂಗ್ ಆಗತ್ತೆ, ಸೊ ಡಿಸೈನಿಂಗ್ ಆಗತ್ತೆ, ಎಸ್ಟಿಮೇಶನ್ ಆಗತ್ತೆ. ಸೊ ಇದನ್ನ ವಿಲ್ ಕಾಲ್ ಇಟ್ ಆಸ್ ಎ ಪ್ರೀ ಕನ್ಸ್ಟ್ರಕ್ಷನ್ ಸ್ಟೇಜ್. ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ಸೊ ಇದನ್ನೆಲ್ಲ ನಾನೇ ಇಂಜಿನಿಯರ್ ಆಗಿ ಇಲ್ಲ ನಾನೇ ಮಾಡ್ಕೋಬೇಕು. ಇಲ್ಲದೆ ಇದ್ರೆ ಸೊ ಇದನ್ನ ಯಾರಾದ್ರೂ ಸಹಾಯ ಪಡ್ಕೊಂಡು ಇಂಜಿನಿಯರ್ ಹತ್ರದಿಂದ ಇದನ್ನೆಲ್ಲ ಮಾಡಿಸ್ಕೋಬೇಕಾಗತ್ತೆ ಆಸ್ ಎ ಓನರ್, ಆಸ್ ಎ ಡಿಪಾರ್ಟ್ಮೆಂಟ್. ಸೊ ನಾನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಎಕ್ಸಿಕ್ಯೂಟ್ ಮಾಡ್ಬೇಕು ಅಂದ್ರೂ ಸಹಿತ, ಉದಾಹರಣೆ ನಮ್ಮ ಪಾಲಿಟೆಕ್ನಿಕ್ ಅಲ್ಲಿ ಇಂಜಿನಿಯರ್ಸ್ ಯಾರಿಲ್ಲ ಅಂತ ಹೇಳಿದ್ವಿ, ವಿ ಹ್ಯಾವ್ ಎ ಡಿಪಾರ್ಟ್ಮೆಂಟ್. ಸೊ ನಮ್ಮ ಇಂಜಿನಿಯರ್ಸ್ ಇಲ್ಲ ಅಂತಂದ್ರೆ ನಮ್ಮ ಪಾಲಿಟೆಕ್ನಿಕ್ ಯಾವ್ದೊಂದು ಬಿಲ್ಡಿಂಗ್ ಮಾಡ್ಬೇಕು. ಆ ಬಿಲ್ಡಿಂಗ್ ಮಾಡುವಂತ ಸಂದರ್ಭದಲ್ಲಿ ನಮ್ಮ PWD ಇಂಜಿನಿಯರ್ಸ್ ನ ಸಹಾಯ ಪಡ್ಕೊಂತೀವಿ. ಒಂದು ಡ್ರಾಯಿಂಗ್ ಮಾಡ್ಕೊಡಿಯಪ್ಪ, ಒಂದು ಡಿಸೈನ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ಎಸ್ಟಿಮೇಶನ್ ಮಾಡ್ಕೊಡಿ. ಬಿಕಾಸ್ ದ PWD ಪೀಪಲ್ ಆರ್ ಆಥರೈಸ್ಡ್ ಟು ಡೂ ದ ವರ್ಕ್. ನಮ್ ಕಾಲೇಜ್ ಕನ್ಸ್ಟ್ರಕ್ಷನ್ ಅವರು ಹ್ಯಾಂಡಲ್ ಮಾಡಕ್ಕೆ ಸರ್ಕಾರ ಅಧಿಕಾರ ಕೊಟ್ಟಿರೋದ್ರಿಂದ ಅವ್ರನ್ನ ನಾವು ಕೇಳ್ತೀವಿ. ಸೊ ಹಾಗಾಗಿ ಈ ಪ್ರೋಸೆಸಸ್ ಆಗತ್ತೆ. ಈ ಪ್ರೋಸೆಸ್ ಆದ್ಮೇಲೆ ಎಸ್ಟಿಮೇಶನ್ ಆದ್ಮೇಲೆ ನಮ್ಗೆ ಎಷ್ಟು ಬರುತ್ತೆ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಎಷ್ಟು ಇರುತ್ತೆ ಅನ್ನೋದು ಗೊತ್ತಾಗುತ್ತೆ. ಈಗ ಯಾವ್ದೋ ಒಂದು ಬಿಲ್ಡಿಂಗ್ ಉದಾಹರಣೆ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಇಸ್ 10 lakhs. ಈ 10 ಲಕ್ಷನ ಹೆಂಗ್ ಹೊಂದಿಸ್ಬೇಕು, ಆ ದುಡ್ಡು ಎಷ್ಟು ಬೇಕಾಗತ್ತೆ ಅಂತ ಗೊತ್ತಾದ್ಮೇಲೆ ಅದನ್ನ ಹಣನ ಕ್ರೋಢೀಕರಣ ಮಾಡೋದು ಹೇಗೆ, ಈ ಪ್ರಾಜೆಕ್ಟ್ ತಗೋಬೋದ, ನಮ್ಮ ಹತ್ರ ಹಣ ಇದೆಯಾ ಅನ್ನೋದು ಕೂಡ ಡಿಸಿಷನ್ ಮೇಕಿಂಗ್ ಕೂಡ ಅನುಕೂಲ ಆಗುತ್ತೆ. ಸೊ ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಡಿಸೈಡ್ ಇಟ್. ಓಕೆ, ನಮ್ಗೆ ಹಣ ಸಾಕಾಗತ್ತೆ, ಈ ಒಂದು ಡ್ರಾಯಿಂಗ್ ಪ್ರಕಾರ ಕಟ್ಟಿದ್ರೆ ಕರೆಕ್ಟ್ ಆಗುತ್ತೆ, ನಮ್ಗೆ ರಿಕ್ವೈರ್ಮೆಂಟ್ ಸೂಟ್ ಆಗುತ್ತೆ, ಡಿಸೈನ್ ಸೂಟ್ ಆಗ್ತಾ ಇದೆ, ಎಸ್ಟಿಮೇಶನ್ ಇಸ್ ಆಲ್ಸೋ ಓಕೆ. ಸೊ ದಟ್ ಮೀನ್ಸ್ ಟು ಸೇ ದಟ್ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ ಇಸ್ ವಯಬಲ್, ಅಥವಾ ನನಗೆ ಅಫೋರ್ಡಬಲ್, ನನ್ ಕೈಲಿ ಆಗುತ್ತೆ, ಸಾಧ್ಯ ಇದೆ ಅಂತ ಅಂದಾಗ ನೆಕ್ಸ್ಟ್ ವಿಲ್ ಗೋ ಫಾರ್ ದಿ ಕನ್ಸ್ಟ್ರಕ್ಷನ್. ಆ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ಹೋಗಕ್ಕಿಂತ ಮುಂಚೆ ಬೇರೆಯವರಿಗೆ ನಾವೇನಾದ್ರೂ ಕನ್ಸ್ಟ್ರಕ್ಷನ್ ಕೊಟ್ಟು ಮಾಡಿಸ್ಕೋಬೇಕು ಅಂತ ಅಂದ್ರೆ ವಿಲ್ ಗೋ ಫಾರ್ ದಿ ಟೆಂಡರಿಂಗ್ ಅಂತ ಅಂದ್ರೆ, ಸೊ ನಾವು ಎಷ್ಟಕ್ ಮಾಡ್ಕೊಡ್ತೀಯಪ್ಪ ಅಂತ ಯಾರೋ ಒಬ್ಬರನ್ನ ಕಾಂಟ್ರಾಕ್ಟರ್ನ ಕೇಳ್ಬೇಕಾಗತ್ತೆ, ಅಥವಾ ಎಕ್ಸ್ಪರ್ಟ್ ನ ಕೇಳ್ಬೇಕಾಗತ್ತೆ, ಇಂಜಿನಿಯರ್ನ ಕೇಳ್ಬೇಕು. ಐದರ್ ಇಂಜಿನಿಯರ್ ಮೇ ಬಿ ಅನ್ ಕಾಂಟ್ರಾಕ್ಟರ್. ಸೊ ಆ ಸಂದರ್ಭದಲ್ಲಿ ಅವರನ್ನೆಲ್ಲ ನಾವು ಕೇಳ್ಬೇಕಾಗತ್ತೆ, ಎಷ್ಟಕ್ ಮಾಡ್ಕೊಡ್ತೀರಿ ಒಂದು ಪ್ರಾಜೆಕ್ಟ್ ನ ಅಂತ ಹೇಳಿ. ಹಂಗಾಗಿ ಅವ್ರು ಹೇಳ್ತಾರೆ, ಅವ್ರು ಕೋಟ್ ಮಾಡ್ತಾರೆ. ಸೊ ನಾವು ಏನ್ ಎಸ್ಟಿಮೇಶನ್ ಮಾಡ್ಕೊಂಡಿದೀವಿ, ಉದಾಹರಣೆ ನಮ್ಮ ಪ್ರಕಾರ ಎಸ್ಟಿಮೇಶನ್, ನಮ್ಮ ಕನ್ಸಲ್ಟೆಂಟ್ ಯಾರು ಇಂಜಿನಿಯರ್ ಇದ್ದಾರೆ ಅವ್ರು ನಮ್ಗೆ ಇಷ್ಟ ಆಗತ್ತೆ ಅಂತ ಏನ್ ಎಸ್ಟಿಮೇಶನ್ ಮಾಡ್ಕೊಟ್ಟಿದ್ದಾರೆ, ಅದ್ರ ಪ್ರಕಾರನೇ ನಮ್ಗೆ ಕೆಲಸ ಆಗತ್ತಾ ಅಥವಾ ಅದಕ್ಕಿಂತ ಜಾಸ್ತಿ ಆಗತ್ತಾ ಪ್ರಾಜೆಕ್ಟ್ ಕಾಸ್ಟ್, ಅದಕ್ಕಿಂತ ಕಡಿಮೆ ಎಕ್ಸಿಕ್ಯೂಟ್ ಮಾಡ್ಬೋದಾ ಅನ್ನೋದನ್ನ ನಾವು ಟೆಂಡರಿಂಗ್ ಪ್ರೋಸೆಸ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ಅದು ಸ್ಟೇಜ್ 3. ಇದೆಲ್ಲ ಮಾಡ್ಕೊಳ್ಳುವಂಥದ್ದು ಪ್ರೀ ಕನ್ಸ್ಟ್ರಕ್ಷನ್ ಸ್ಟೇಜ್. ಸೊ ನಾವೇ ಓನ್ ಆಗಿ ಹ್ಯಾಂಡಲ್ ಮಾಡೋದಾದ್ರೆ ನಮ್ಗೆ ಆ ಅಂಬಿಗ್ಯೂಟಿ ಇರೋದಿಲ್ಲ, ಹೆದರಿಕೆ ಇರೋದಿಲ್ಲ, ನಮ್ಗೆ ಗೊತ್ತಾಗತ್ತೆ ಎಷ್ಟು ಕಾಸ್ಟ್ ಬೇಕಾಗತ್ತೆ. ಆದ್ರೆ ನಮ್ ಕೈಯಲ್ಲಿ ಕೆಲಸ ಮಾಡ್ಕೊಳಕ್ ಆಗಲ್ಲ, ನಮ್ಗೆ ಹತ್ರ ಎಕ್ವಿಪ್ಮೆಂಟ್ಸ್ ಇಲ್ಲ, ಲೇಬರ್ಸ್ ಇಲ್ಲ, ಮಿಷನರೀಸ್ ಇಲ್ಲ, ಏನು ಕನ್ಸ್ಟ್ರಕ್ಟ್ ಮಾಡಕ್ಕೆ ನಾಲೆಡ್ಜ್ ಇಲ್ಲ ಅಥವಾ ಸಪೋರ್ಟ್ ಇಲ್ಲ ಅಂದಾಗ ನಾನ್ ಬೇರೆಯವರು ಕೊಡ್ಬೇಕಾಗತ್ತೆ. ಆ ಟೈಮ್ ನಲ್ಲಿ ಟೆಂಡರಿಂಗ್ ಪ್ರೋಸೆಸ್ಗೆ ಹೋಗ್ಬೇಕಾಗತ್ತೆ. ಸೊ ಟೆಂಡರಿಂಗ್ ಪ್ರೋಸೆಸ್ ಕಂಪ್ಲೀಟ್ ಆಯ್ತು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಯಾರು ಓನರ್ ಯಾರಿಗೋ ಒಬ್ರು ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಅಂತಂದ್ರೆ, ಆ ಕಾಂಟ್ರಾಕ್ಟ್ ನ ನಾವು ಸೊ ಅವಾರ್ಡ್ ಮಾಡಿದೀವಿ ಅಂತಂದ್ರೆ ಕಾಂಟ್ರಾಕ್ಟ್ ಅದು ಟೆಂಡರಿಂಗ್ ಆಗಿರುತ್ತೆ. ಟೆಂಡರಿಂಗ್ ಅಂತಂದ್ರೆ ಆಫರ್ ಇನ್ ರೈಟಿಂಗ್, ಎಷ್ಟಕ್ಕೆ ಮಾಡ್ತೀವಿ ಅನ್ನೋದನ್ನ ಅವ್ರು ಹೇಳಿರ್ತಾರೆ, ಅದನ್ನ ವಿಲ್ ಕಾಲ್ ಇಟ್ ಆಸ್ ಟೆಂಡರಿಂಗ್. ಒಂದ್ಸರಿ ಟೆಂಡರ್ process of tendering is completed, then we'll go for the real construction, actual construction ಹೋಗ್ಬೇಕಾದ್ರೆ ಅವನ ಹೆಂಗ್ ಹೋಗ್ತಾನೆ. ಸೊ ಎವ್ರಿ ಸೈಟ್ ಡೀಟೇಲ್ಸ್, ಸೊ ಪ್ಲಾನ್ ಮತ್ತೆ ಅದಕ್ಕೆ ಬೇಕಾದ ಡಿಸೈನ್ಸ್, ಎಸ್ಟಿಮೇಶನ್ ಅಲ್ಲಿ ಸ್ಪೆಸಿಫಿಕೇಶನ್ಸ್ ಇರುತ್ತೆ, ಕನ್ಸ್ಟ್ರಕ್ಷನ್ ಸ್ಪೆಸಿಫಿಕೇಶನ್ಸ್, ಇದನ್ನೆಲ್ಲ ಅವನಿಗೆ ಕೊಡ್ತೀವಿ. ಅದನ್ನ ಇಟ್ಕೊಂಡು ಅವನು ಕನ್ಸ್ಟ್ರಕ್ಷನ್ ನ ಸ್ಟಾರ್ಟ್ ಮಾಡ್ತಾನೆ. ಆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ಮೇಲೆ ಕನ್ಸ್ಟ್ರಕ್ಷನ್ ಅದೇ ಮ್ಯಾಕ್ಸಿಮಮ್ ಟೈಮ್ ತಗೊಳತ್ತೆ. ಕನ್ಸ್ಟ್ರಕ್ಷನ್ ಇಸ್ ಇಟ್ ಇನ್ವಾಲ್ವ್ಸ್ ದ ಲಾಟ್ ಆಫ್ ರಿಸೋರ್ಸಸ್. ಸೊ ಅದಕ್ಕೆ ಹೆಚ್ಚು ಟೈಮ್ ಬೇಕಾಗುತ್ತೆ. ಸೊ ಪ್ರೀ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ನಾವು ಏನ್ ಮಾಡ್ತೀವಿ,
ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ಏನ್ ಮಾಡ್ತೀವಿ? ಪ್ರೀ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ಆಗ್ಲೇ ಹೇಳ್ದಾಗೆ ನಿಮ್ಗೆ, ಸೊ ನಾವು ಡ್ರಾಯಿಂಗ್ ಕನ್ಸೆಪ್ಷುಲೈಸೇಷನ್, ಓನರ್ಗೆ ಏನ್ ಐಡಿಯಾ ಇದೆ ಅದನ್ನ ಡ್ರಾ ಮಾಡ್ತೀವಿ. ಸೊ ಪ್ಲಾನ್ ಮಾಡ್ತೀವಿ, ಡ್ರಾ ಮಾಡೋದು ಅಂದ್ರೆ ಪ್ಲಾನ್ ಮಾಡ್ತೀವಿ. ಸೊ ಅದನ್ನ ಡಿಸೈನ್ ಅಂತ ಅಂದ್ರೆ ಡಿಸೈನ್ ಡೀಟೇಲಿಂಗ್ ಮಾಡ್ತೀವಿ. ಸೊ ಎಸ್ಟಿಮೇಷನ್ ಮಾಡ್ತೀವಿ, ಟೆಂಡರಿಂಗ್ ಮಾಡ್ತೀವಿ. ಸೊ ನಾವು ಕಾಂಟ್ರಾಕ್ಟ್ ಮಾಡಲ್ಲ, ಬೇರೆಯವ್ರು ಕೊಡ್ಬೇಕು ಅಂತಂದ್ರೆ ಟೆಂಡರಿಂಗ್. ಇದು ಪ್ರೀ ಕನ್ಸ್ಟ್ರಕ್ಷನ್ ಸ್ಟೇಜ್. ಸೊ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ಒಂದ್ಸರಿ ಕಾಂಟ್ರಾಕ್ಟ್ ಇಸ್ ಅವಾರ್ಡೆಡ್, ಟೆಂಡರಿಂಗ್ ಪ್ರೊಸೆಸ್ ಇಸ್ ಕಂಪ್ಲೀಟೆಡ್, ಅಥವಾ ಕೆಲಸನ ನಾವು ಕಾಂಟ್ರಾಕ್ಟರ್ಗೆ ಇಂಟ್ರೆಸ್ಟ್ ಮಾಡಿದ್ಮೇಲೆ ಆ ಕಾಂಟ್ರಾಕ್ಟರ್ ಕೆಲಸನ ಸ್ಟಾರ್ಟ್ ಮಾಡ್ತಾನೆ. ಅದು ಆಕ್ಚುಯಲ್ ಕನ್ಸ್ಟ್ರಕ್ಷನ್. ಆ ಒಂದು ಏನು ನಾವು ಇಮ್ಯಾಜಿನೇಷನ್ ಇತ್ತು, ನಮ್ಗೆ ಓನರ್ಗೆ ಏನು ಐಡಿಯಾ ಇತ್ತು, ಅದನ್ನ ನಾವೇನ್ ಡ್ರಾ ಮಾಡಿದೀವಿ ಅಥವಾ ಅದಕ್ಕೆ ಡಿಸೈನ್ ಏನ್ ಮಾಡಿದೀವಿ. ಸೊ ಆ ಟೆಂಡರಿಂಗ್ ಪ್ರೊಸೆಸ್ ಎಲ್ಲ ಆಯ್ತು, ಕಾಸ್ಟ್ ಎಷ್ಟು ಅಂತ ಗೊತ್ತಾಯ್ತು. ಇದೆಲ್ಲ ಆದ್ಮೇಲೆ ರಿಯಲ್ ಕನ್ಸ್ಟ್ರಕ್ಷನ್ ಹೋಗುತ್ತೆ. ಆ ರಿಯಲ್ ಕನ್ಸ್ಟ್ರಕ್ಷನ್ ನಲ್ಲಿ ನಮ್ಗೆ ಕಾಸ್ಟ್ ಟೈಮ್ ಅಂತ ಅಂದ್ರೆ ಎಷ್ಟು ಟೈಮ್ ಬೇಕಾಗತ್ತೆ ಈ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ? 1 year ಅಲ್ಲಿ ಆಗತ್ತಾ, ಇಲ್ಲ 6 months ಅಲ್ಲಿ ಆಗತ್ತಾ, ಇಲ್ಲ ಇದಕ್ಕೆಲ್ಲ ಏನೇನ್ ಬೇಕು, ಮೆಟೀರಿಯಲ್ ಎಷ್ಟ್ ಬೇಕಾಗತ್ತೆ, ಲೇಬರ್ ಎಷ್ಟ್ ಬೇಕಾಗತ್ತೆ, ಎಕ್ವಿಪ್ಮೆಂಟ್ ಎಲ್ಲ ಎಷ್ಟ್ ಬೇಕಾಗತ್ತೆ, ಇದನ್ನೆಲ್ಲ ವಿಲ್ ಕಾಲ್ ಇಟ್ ಆಸ್ ರಿಸೋರ್ಸಸ್, ಸಂಪನ್ಮೂಲಗಳು. ಹಾಗಾಗಿ ಇದು ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ಇನ್ವಾಲ್ವ್ಮೆಂಟ್ ಅಥವಾ ನಮಗೆ ರಿಸೋರ್ಸಸ್ ಅಥವಾ ಕಾಸ್ಟ್ ಇಸ್ ಇನ್ವಾಲ್ವ್. ಸೊ ದುಡ್ಡನ್ನ ಖರ್ಚು ಮಾಡ್ಬೇಕಾಗತ್ತೆ. ನಾವು ಖರ್ಚು ಮಾಡ್ತಾ ಇದ್ರೆ ಇನ್ ಯಾವ್ದನ್ನು ಬೈ ಮಾಡಕ್ಕಾಗಲ್ಲ. therefore maximum time is required for the construction stage. ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ನಾವು ಪ್ರೀ ಕನ್ಸ್ಟ್ರಕ್ಷನ್, ಕನ್ಸ್ಟ್ರಕ್ಷನ್ ಅಂಡ್ ಪೋಸ್ಟ್ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ನಾವು ಹೋಗ್ತಾ ಇದ್ವಿ. ಅದರಲ್ಲಿ ಪ್ರೀ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ಏನು, ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ಜಾಸ್ತಿ ನಮ್ಗೆ ಟೈಮ್ ಬೇಕಾಗತ್ತೆ ಅನ್ನೋದು ಗೊತ್ತಾಯ್ತು. ಯಾಕೆ ಅಂತ ಅಂದ್ರೆ ಐಡಿಯಾನ ನಾವು ರಿಯಾಲಿಟಿಗೆ ತರ್ತಾ ಇದ್ದೀವಿ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ. ಒಂದ್ಸರಿ ಕನ್ಸ್ಟ್ರಕ್ಷನ್ ಸ್ಟೇಜ್ ಮುಗೀತು ಅಂತ ಅಂದಾಗ ಅದು ಐಡಿಯಾ ನಾವು ರಿಯಾಲಿಟಿ ಅಂತಂದ್ರೆ ಈ ಮನೆ ಹಿಂಗ್ ಕಟ್ಟಬೇಕು ಅಂತ ಮಾಡಿದ್ವಿ, ಕಟ್ಟಿದ್ದಾಯ್ತು ಅಂತ ಅಂದಾಗ ಅದು ರಿಯಾಲಿಟಿಗೆ ಬಂತು. ರಿಯಾಲಿಟಿಗೆ ಬಂದ್ರೆ ನೆಕ್ಸ್ಟ್ ಸ್ಟೇಜ್ ಇಸ್ ಓನ್ಲಿ ಮೇಂಟೆನೆನ್ಸ್. ಅದನ್ನ ವಿಲ್ ಕಾಲ್ ಇಟ್ ಆಸ್ ಪೋಸ್ಟ್ ಕನ್ಸ್ಟ್ರಕ್ಷನ್ ಸ್ಟೇಜ್. ಸೊ ಹಾಗಾಗಿ ಕನ್ಸ್ಟ್ರಕ್ಷನ್ ಅಂತ ಅಂದ್ರೆ ನಾವೇನು ಇದನ್ನ ರಿಯಾಲಿಟಿ, ಇದು ಕನ್ಸೆಪ್ಷುಲೈಸೇಷನ್ ಏನಿದೆ, ನಾವೇನ್ ಅನ್ಕೊಂಡಿದೀವಿ ಅದನ್ನ ರಿಯಾಲಿಟಿಗೆ ತರ್ಬೇಕಾದ್ರೆ ಸುಮ್ನೆ ನಾವು ತರಕ್ಕಾಗಲ್ಲ. ಮಧ್ಯದಲ್ಲಿ ನಾವು ಈ ಪ್ರೊಸೆಸಸ್ ನ ಮಾಡ್ಬೇಕಾಗತ್ತೆ. ಫ್ರಮ್ ಕನ್ಸೆಪ್ಷನೈಸೇಷನ್ ಟು ರಿಯಾಲಿಟಿ ವಿ ಹ್ಯಾವ್ 3 stages. ದಟ್ ಈಸ್ ವಾಟ್ ಕಾಲ್ಡ್ ಆಸ್ ಪ್ರೀ ಕನ್ಸ್ಟ್ರಕ್ಷನ್ ಅಂಡ್ ಕನ್ಸ್ಟ್ರಕ್ಷನ್ ಫೇಸ್ ಅಂಡ್ ಪೋಸ್ಟ್ ಕನ್ಸ್ಟ್ರಕ್ಷನ್ ಫೇಸ್ ಅಂತ ಹೇಳಿ 3 ಹಂತಗಳಲ್ಲಿ ಇದನ್ನ ಭಾಗ ಮಾಡ್ಕೊಂಡಿದ್ವಿ. ಪ್ರೀ ಕನ್ಸ್ಟ್ರಕ್ಷನ್ ಫೇಸಸ್ ಅಲ್ಲಿ ನಾವು ಪ್ಲಾನಿಂಗು, ಡಿಸೈನ್, ಎಸ್ಟಿಮೇಷನ್ಸ್ ಎಲ್ಲ ಮಾಡ್ತೀವಿ. ಟೆಂಡರಿಂಗ್ ಪ್ರೋಸೆಸ್ ಕಂಪ್ಲೀಟ್ ಮಾಡ್ತೀವಿ, ಕಾಂಟ್ರಾಕ್ಟ್ ನ ಅವಾರ್ಡ್ ಮಾಡ್ತೀವಿ. ಒಂದ್ಸರಿ ಕಾಂಟ್ರಾಕ್ಟ್ ಅವಾರ್ಡ್ ಮಾಡಿದ್ಮೇಲೆ ಕಾಂಟ್ರಾಕ್ಟರ್ ಕನ್ಸ್ಟ್ರಕ್ಷನ್ ತಗೊಂತಾನೆ. ಕನ್ಸ್ಟ್ರಕ್ಷನ್ ತಗೊಂಡ್ಮೇಲೆ ಅದಕ್ಕೆ ಬೇಕಾದ ಟೆಕ್ನಿಕಲ್ ಸಪೋರ್ಟ್ಸ್ ಅನ್ನ ನಾವು ಕೊಡ್ತೀವಿ. ಸೊ ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆದ್ಮೇಲೆ ಅದನ್ನ ನಾವು ಮೇಂಟೆನೆನ್ಸ್ ತಗೊಂತೀವಿ. ಸೊ ಹಂಗಾಗಿ ವಿಲ್ ಕಾಲ್ ಇಟ್ ಆಸ್ ಪೋಸ್ಟ್ ಕನ್ಸ್ಟ್ರಕ್ಷನ್ ಸ್ಟೇಜ್. ಸೊ ಪ್ರೀ ಕನ್ಸ್ಟ್ರಕ್ಷನ್, ಕನ್ಸ್ಟ್ರಕ್ಷನ್ ಅಂಡ್ ಪೋಸ್ಟ್ ಕನ್ಸ್ಟ್ರಕ್ಷನ್, ದಿಸ್ ಆರ್ ಆಲ್ ದಿಸ್ ವೇರಿಯಸ್ ಸ್ಟೇಜಸ್ ಇನ್ವಾಲ್ವ್ಡ್ ಇನ್ ದಿ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್. ಸೊ ಹಂಗಾಗಿ ನಮ್ಮಲ್ಲಿ ಕಾಸ್ಟ್ ಅಷ್ಟೇ. ಕಾಸ್ಟ್ ಏನಿದೆ, ನಮ್ಮ ಕಾಸ್ಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಒಂದು ಪಿಕ್ಚರ್ ಅಲ್ಲಿ ನೋಡ್ಬೋದು. ಸೊ ಬೇರೆ ಬೇರೆ ಪ್ರೀ ಕನ್ಸ್ಟ್ರಕ್ಷನ್ ಸ್ಟೇಜ್, ಕನ್ಸ್ಟ್ರಕ್ಷನ್ ಅಂಡ್ ಪೋಸ್ಟ್ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ಸೊ ಕಾಸ್ಟ್ ಹೆಂಗ್ ಹೋಗುತ್ತೆ ಅಂತ ಅಂದ್ರೆ, ಪ್ರೀ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ನಮಗೆ ಕಾಸ್ಟ್ ಇಸ್ ವೆರಿ ಮಿನಿಮಮ್. ಟೋಟಲ್ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ ಅಲ್ಲಿ ಓನ್ಲಿ 5% ಆಫ್ ದಿ ಕಾಸ್ಟ್ ಇಸ್ ಇನ್ವಾಲ್ವ್ಡ್ ಇನ್ ದಿ ಪ್ರೀ ಕನ್ಸ್ಟ್ರಕ್ಷನ್. ಮ್ಯಾಕ್ಸಿಮಮ್ 5% ಆಫ್ ದಿ ಕಾಸ್ಟ್. ಪ್ಲಾನಿಂಗ್ ಲೆವೆಲ್ಗೆ, ಪ್ಲಾನಿಂಗ್ ಎಷ್ಟು ಬೇಕಾಗುತ್ತೆ ಅದಕ್ಕೂ ಹಣ ಕೊಡ್ಬೇಕು, ಪ್ಲಾನಿಂಗ್ ಮಾಡ್ಲಿಕ್ಕೆ, ಡಿಸೈನ್ ಮಾಡ್ಲಿಕ್ಕೆ ಹಣ ಕೊಡ್ಬೇಕು. ಸೊ ನಮ್ಮ ಟೆಂಡರಿಂಗ್ ಕಾಸ್ಟ್ ಎಷ್ಟು ವರ್ಕೌಟ್ ಮಾಡ್ಲಿಕ್ಕೆ, ಎಸ್ಟಿಮೇಷನ್ ಹಣ ಕೊಡ್ಬೇಕು. ಹಾಗಾಗಿ ಸೊ ಇದೆಲ್ಲ ಕೂಡ ನಾವು ಹಣ ಕೊಡ್ಬೇಕಾಗುತ್ತೆ. ಸೊ ಅದ್ರದ್ದು ಮ್ಯಾಕ್ಸಿಮಮ್ ಹಣ ಅಂತ ಅಂದ್ರೆ ಓನ್ಲಿ ದ 5% ಆಫ್ ದಿ ಟೋಟಲ್ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ ಇನ್ವಾಲ್ವ್ಡ್ ಇನ್ ದಿ ಪ್ರೀ ಕನ್ಸ್ಟ್ರಕ್ಷನ್. ಸೊ 95% ಆಫ್ ದಿ ಕಾಸ್ಟ್ ಇಸ್ ಇನ್ವಾಲ್ವ್ಡ್ ಇನ್ ದಿ ಕನ್ಸ್ಟ್ರಕ್ಷನ್ ಸ್ಟೇಜ್. Then post construction, as usual, the maintenance. Maintenance is only after the construction. It is not included in the total cost of the project in the beginning, in the initial project alli enide adralli. So hagagi so namalle next level enide, project cycle anta andaga namgagle ನೀವು ಮಾತಾಡ್ದಂಗೆ ನಮ್ಮ ಒಂದು ಕಾಸ್ಟ್ ಮತ್ತೆ ಟೈಮ್ ಎಷ್ಟು ಟೈಮ್ ನಾವು ಕಾನ್ಸೆಪ್ಷುಯಲ್ ಫೇಸಸ್ ಏನ್ ಹೇಳಿದ್ವಿ, ಕಾನ್ಸೆಪ್ಷುಯಲ್ ಫೇಸ್, ದ ಪ್ಲಾನಿಂಗ್, ಡಿಫೈನಿಂಗ್ ಅಂಡ್ ಇಂಪ್ಲಿಮೆಂಟೇಷನ್ ಫೇಸ್. ಸೊ ಕನ್ವರ್ಷನ್ ಫೇಸ್. ಸೊ ಈ ಫೇಸ್ ಗಳಲ್ಲಿ ಬೇರೆ ಬೇರೆ ಫೇಸ್ ಅಲ್ಲಿ ನಾವು ಹೋದಾಗ, ಫೇಸ್ 1, ಫೇಸ್ 2, ಫೇಸ್ 3, ಫೇಸ್ 4 ಅಂತ ಹೋದಾಗ ಈ ಕರ್ವ್ ನೋಡಿದ್ರೆ ಕಾಸ್ಟ್ ವರ್ಸಸ್ ಟೈಮ್ ಕರ್ವ್ ಇದು, ಗ್ರಾಫ್ ಇದು.
ಸೊ ಕಾಸ್ಟ್ ಕನ್ಸ್ಟ್ರಕ್ಷನ್ ಫೇಸ್ ಅಲ್ಲೇ ಜಾಸ್ತಿ ಬೇಕಾಗುತ್ತೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಹೈಯೆಸ್ಟ್ ಕಾಸ್ಟ್ ಇನ್ವಾಲ್ವ್ಡ್ ಇನ್ ದಿ ಕನ್ಸ್ಟ್ರಕ್ಷನ್, ನಾಟ್ ಇನ್ ದಿ ಸೊ ಫೇಸ್ ಒನ್ ಅಂತ ಅಂದ್ರೆ ಕಾನ್ಸೆಪ್ಚುಯಲೈಸೇಷನ್ ಆರ್ ಪ್ಲಾನಿಂಗ್ ಲೆವೆಲ್. ಸೊ ಕಾಸ್ಟ್ ಇಸ್ ಇನ್ವಾಲ್ವ್ಡ್ ಇನ್ ದಿ ಎಕ್ಸಿಕ್ಯೂಷನ್. ಸೊ ಹೆಚ್ಚು ಹಣ ನಮಗೆ ಎಕ್ಸಿಕ್ಯೂಷನ್ ಅಲ್ಲಿ ಬೇಕಾಗುತ್ತೆ. ಸೊ ಇದನ್ನ ಕಾಲ್ ಇಟ್ ಆಸ್ ಪ್ರಾಜೆಕ್ಟ್ ಸೈಕಲ್ ಅಲ್ಲಿ ಫಸ್ಟ್ ಏನ್ ಮಾಡ್ತೀವಿ ನಾವು ಅಂತಂದ್ರೆ, ಯಾವ ತರ ಕಮೆನ್ಸ್ ಮಾಡ್ತೀವಿ ಪ್ರಾಜೆಕ್ಟ್ ಅಂತಂದ್ರೆ, ಇನಿಷಿಯಲೈಸೇಷನ್, ಪ್ಲಾನಿಂಗ್, ಕಂಟ್ರೋಲಿಂಗ್, ಎಕ್ಸಿಕ್ಯೂಷನ್, ಕ್ಲೋಸಿಂಗ್ ಅಂತ ಹೇಳಿ ಹೇಳ್ತೀವಿ. ಸೊ ಅಂದ್ರೆ ಇನಿಷಿಯಲೈಸೇಷನ್, ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಪ್ಲಾನಿಂಗ್ ಲೆವೆಲ್ ಅಲ್ಲಿ ಇನಿಷಿಯಲೈಸೇಷನ್, ಪ್ಲಾನಿಂಗ್. ಸೊ ಇದೆಯಾ ಕನ್ಸೆಪ್ಷನಲೈಸೇಷನ್, ವಿಲ್ ಕಾಲ್ ಇಟ್ ಆಸ್ ಇನಿಷಿಯಲೈಸೇಷನ್. ಸೊ ಪ್ಲಾನಿಂಗ್ ಅಂತ ಅಂದಾಗ, ಪ್ಲಾನಿಂಗ್ ಅಲ್ಲಿ ನಮಗೆ ಬೇಕಾದಷ್ಟು ಲೆವೆಲ್ಸ್ ಬರುತ್ತೆ. ಅದನ್ನೇ ನಾವು ಈ ಸಬ್ಜೆಕ್ಟ್ ಅಲ್ಲಿ ಓದ್ಬೇಕಾಗುತ್ತೆ. ಹ್ಯಾವ್ ಟು ಕನ್ಸ್ಟ್ರಕ್ಷನ್ ಅಲ್ಲಿ ಫೈನಾನ್ಸ್ ಪ್ಲಾನಿಂಗ್ ಮಾಡ್ಬೇಕಾಗತ್ತೆ, ಹಣಕಾಸು ಎಷ್ಟು ಬೇಕಾಗುತ್ತೆ, ಯಾವ ಸ್ಟೇಜ್ ಅಲ್ಲಿ ಎಷ್ಟೆಷ್ಟು ಬೇಕಾಗುತ್ತೆ ಅಂತ ಪ್ಲಾನ್ ಮಾಡ್ಬೇಕಾಗತ್ತೆ. ಮೆಟೀರಿಯಲ್ ಪ್ಲಾನಿಂಗ್ ಮಾಡ್ಬೇಕಾಗತ್ತೆ, ಎಷ್ಟೆಷ್ಟು ಬೇಕಾಗತ್ತೆ ಅಂತ. ಮ್ಯಾನ್ ಪವರ್ ಪ್ಲಾನಿಂಗ್ ಮಾಡ್ಬೇಕಾಗತ್ತೆ. ಸೊ ಎಕ್ವಿಪ್ಮೆಂಟ್ಸ್ ನ ಪ್ಲಾನ್ ಮಾಡ್ಬೇಕಾಗತ್ತೆ. ಸೊ ಈ ತರ ಇದ್ದಾಗ ಅದು ಪ್ಲಾನಿಂಗ್ ಇಸ್ ವೆರಿ 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 ಇಂಪಾರ್ಟೆಂಟ್. ಸೊ ಅದರಿಂದ ಪ್ಲಾನಿಂಗ್ ಸ್ಟೇಜ್ ಇಸ್ ಇಂಪಾರ್ಟೆಂಟ್. ಒನ್ಸ್ ದ ಪ್ಲಾನಿಂಗ್ ಇಸ್ ಓವರ್, then planning for the resources, for the constructional resources is over. Then we have to go for the actual execution. Once we enter into the execution, we have to control means we have to have a control over the quality, we have to have the control over the cost. ಹಣ ಅದಕ್ಕಿಂತ ಹೆಚ್ಚು ಖರ್ಚಾಗಬಾರ್ದು. ಸೊ ನಾವೇನ್ ಅನ್ಕೊಂಡಿದೀವಿ ಅದೇ ಕ್ವಾಲಿಟಿ ಮೇಂಟೈನ್ ಆಗ್ಬೇಕು. ಸೊ ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ತೀವಿ. ಸೊ ಒನ್ಸ್ ದ ಪ್ಲಾನಿಂಗ್ ಇಸ್ ಓವರ್, we have to go for the execution. So once we enter into the execution, we have to go for the controlling means, ಸೊ ವಿ ಹ್ಯಾವ್ ಟು ಕಂಟ್ರೋಲ್ ದ ಕಾಸ್ಟ್. ಎಷ್ಟು ಹಣ ಬೇಕಾಗುತ್ತೆ ಅದಕ್ಕಿಂತ ಜಾಸ್ತಿ ಖರ್ಚಾಗಬಾರ್ದು, ಖರ್ಚಾದ್ರೆ ಯಾಕೆ ಖರ್ಚಾಯ್ತು, ಸೊ ಅದನ್ನೆಲ್ಲ ಕಂಟ್ರೋಲ್ ಮೊದಲೇ ಕಂಟ್ರೋಲ್ ಮಾಡ್ಕೋಬೇಕು, ಖರ್ಚಾದ್ಮೇಲೆ ಯೋಚನೆ ಮಾಡೋದಲ್ಲ. ಹಂಗಾಗಿ ಪ್ರಾಜೆಕ್ಟ್ ಕಾಸ್ಟ್ ಎಷ್ಟಿದೆ, ಈಗ 10 ಲಕ್ಷ ಅಂದ್ರೆ 10 ಲಕ್ಷದಲ್ಲೇ ಕಾಸ್ಟ್ ಅನ್ನ ನಾವು ಮಿನಿಮೈಸ್ ಮಾಡ್ಬೋದು, ಇಲ್ಲ ಅಂದ್ರೆ ಜಾಸ್ತಿ ಆಗ್ಬಿಡುತ್ತೆ. ಸೊ ನೆಕ್ಸ್ಟ್ ಸ್ಟೇಜ್ ಇಸ್ ಕ್ಲೋಸಿಂಗ್, ಅಂದ್ರೆ ಪ್ರಾಜೆಕ್ಟ್ ನ ನಾವು ಹ್ಯಾಂಡ್ ಓವರ್ ಮಾಡುವಂತ ಸ್ಟೇಜಿಗೆ ನಾವು ಬರ್ತೀವಿ. ಸೊ ಹಾಗಾಗಿ ಸೊ ನಮಗೆ ಸೊ ಮ್ಯಾಕ್ಸಿಮಮ್ ಏನು ಅಂತ ಅಂದ್ರೆ, so in any construction project, and we have control over the quality. So yavudaadru sari, once the project is executed, started for the execution, so any project, then we have to control over the quality, cost and time, because the controlling anta andaga, so ee controlling alli we have to have the control over the quality. ಒಂದ್ಸರಿ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಕ್ವಾಲಿಟಿ ಮೇಂಟೈನ್ ಮಾಡಬೇಕು, ಸೊ ಕಾಸ್ಟ್ ಮೇಂಟೈನ್ ಮಾಡಬೇಕು, ಟೈಮ್ ಮೇಂಟೈನ್ ಮಾಡಬೇಕು. ಈ 10 ದಿನದಲ್ಲಿ ಈ ಕೆಲಸ ಮುಗಿಬೇಕಂದ್ರೆ ಆ 10 ದಿನದಲ್ಲೇ ಮುಗಿಸ್ಬೇಕು. ಸೊ ಇದನ್ನ ನಾವು ನೋಡ್ಬೇಕಾಗುತ್ತೆ. ಸೊ ದೇರ್ ಫೋರ್ ಇನ್ ದ ಎಕ್ಸಿಕ್ಯೂಷನ್ ಪೀರಿಯಡ್ ವಿ ಹ್ಯಾವ್ ಟು ಹ್ಯಾವ್ ದ ಕಂಟ್ರೋಲ್ ಓವರ್ ದ ಟೈಮ್, ಕ್ವಾಲಿಟಿ ಅಂಡ್ ಕಾಸ್ಟ್. ಸೊ ಇನ್ ದ ಎಕ್ಸಿಕ್ಯೂಷನ್, ಸೊ ದೇರ್ ಫೋರ್ ದ ಕ್ವಾಲಿಟಿ ಶುಡ್ ಬಿ ಗುಡ್, ದ ಕಾಸ್ಟ್ ವಿತ್ ಇನ್ ದಟ್ ವಿ ಹ್ಯಾವ್ ಟು ವರ್ಕ್ ಔಟ್ ಆರ್ ಚೀಪ್, ದ ಟೈಮ್ ಶುಡ್ ಬಿ ವೆರಿ ಫಾಸ್ಟ್, ಅಂದ್ರೆ ಟೈಮ್ ಲ್ಯಾಪ್ಸಸ್ ಇರಕೂಡ್ದು. ಸೊ ದೇರ್ ಫೋರ್ ಇದನ್ನ ನಾವು ಹೇಳಬೇಕಾಗುತ್ತೆ. Next, generally we call it as the resources. What are the resources required for the handling the construction project antandra? That's a manpower, machineries, materials and money and time. So these are all the various resources involved in the construction project. So this is a manpower, is ಎಲ್ಲ skilled laborers ಬೇಕಾಗುತ್ತೆ, ಲೇಬರ್ ಗಳಿಲ್ಲದೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಮಿಷನರೀಸ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಸ್ಮಾಲೆಸ್ಟ್ ಮಿಷನರೀಸ್ ಅಂದ್ರೆ ಇವನ್ ಕಾಂಕ್ರೀಟ್ ಮಿಕ್ಸರ್, ಸೊ ವೈಬ್ರೇಟರ್ಸ್, ಸೊ ಈ ತರದ ಸಣ್ಣ ಪುಟ್ಟ ಮಿಷನರೀಸ್ ನಮ್ಗೆ ಬೇಕಾಗತ್ತೆ. ಸೊ ಸ್ಮಾಲ್ ಪ್ರಾಜೆಕ್ಟ್ ಅಂತಂದ್ರೆ ಮೆಟೀರಿಯಲ್ ಬೇಕು. ಮೆಟೀರಿಯಲ್ ಅಂತ ಅಂದ್ರೆ ಈವನ್ ಬ್ರಿಕ್, ಸ್ಯಾಂಡ್, ಲಿಸ್ಟ್ ಮಾಡಬಹುದು, ಎನಿ ಮೆಟೀರಿಯಲ್ ಫಾರ್ ದಟ್ ಮ್ಯಾಟರ್. ಬ್ರಿಕ್ ಇರ್ಬೋದು, ಇಟ್ಟಿಗೆ ಇರ್ಬೋದು, ಮರಳಿರ್ಬೋದು, ಜಲ್ಲಿ ಇರ್ಬೋದು, ಸೈಸ್ಟೋನ್ ಮೇಸನ್ರಿ, ಸೈಸ್ಟೋನ್ ಇರ್ಬೋದು, ಸ್ಟೀಲ್ ಇರ್ಬೋದು, ಸೊ ಎನಿಥಿಂಗ್ ಫಾರ್ ದಟ್ ಮ್ಯಾಟರ್. ಇಲ್ಲ ಅದಕ್ಕೆ ವುಡ್ ಇರ್ಬೋದು. So whatever material required for the construction, we call it as materials. ಮತ್ತೆ ಇದನ್ನೆಲ್ಲ ಮ್ಯಾನ್ ಪವರ್, ಮಿಷನರೀಸ್ ಅಂಡ್ ಮೆಟೀರಿಯಲ್ಸ್ ಎಲ್ಲಕ್ಕೂ ಏನಿದೆ ಇದನ್ನ ನಾವು ಹಣದಿಂದನೇ ಖರೀದಿ ಮಾಡ್ಬೇಕಾಗತ್ತೆ. ಫೈನಾನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದೇರ್ ಫಾರ್ ದ ಮನಿ ಇಸ್ ಇಂಪಾರ್ಟೆಂಟ್. ವಿ ಹ್ಯಾವ್ ಟು ಮ್ಯಾನೇಜ್ ಮನಿ. ಮನಿ ಇಸ್ ಆಲ್ಸೋ ಎ ಕೈಂಡ್ ಆಫ್ ರಿಸೋರ್ಸ್. ಸೊ ಮತ್ತೆ ವಿ ಹ್ಯಾವ್ ಟು ಕಂಪ್ಲೀಟ್ ದ ಪ್ರಾಜೆಕ್ಟ್ ವಿತ್ ಇನ್ ದ ಟೈಮ್. ಏನು ಟೈಮ್ ಅನ್ಕೊಂಡಿದೀವಿ, ಪ್ರಾಮಿಸ್ ಮಾಡಿರ್ತೀವಿ, 10 ತಿಂಗಳಲ್ಲಿ ಪ್ರಾಜೆಕ್ಟ್ ನ ಮಾಡ್ಕೊಡ್ತೀವಿ, 10 ತಿಂಗಳಲ್ಲಿ ಅಥವಾ ಕಂಪ್ಲೀಟ್ ಮಾಡ್ಬೇಕು ಅನ್ಕೊಂಡಿದೀವಿ, ಆ ಪ್ರಾಜೆಕ್ಟ್ ಟೈಮ್ ಒಳಗಡೆನೆ ಆ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡೋಕ್ಕಾಗತ್ತೆ. ಸೊ ದೇರ್ ಫಾರ್ ದಿಸ್ ಆಲ್ ದ ರಿಸೋರ್ಸಸ್, ಮ್ಯಾನ್ ಪವರ್, ಮಿಷನರೀಸ್, ಮೆಟೀರಿಯಲ್ ಅಂಡ್ ಮನಿ ಆರ್ ದಿ ವೇರಿಯಸ್ ರಿಸೋರ್ಸಸ್ ರಿಕ್ವೈರ್ಡ್ ಟು execute a construction project.
ಸೊ ಅದಕ್ಕಾಗಿ ಈ ಒಂದು ಮ್ಯಾನ್ ಪವರ್ ನ ಯಾವ ರೀತಿ, ಮಿಷನರೀಸ್ ಯಾವ ರೀತಿ, ಮೆಟೀರಿಯಲ್ ನ ಯಾವ ರೀತಿ, ದುಡ್ಡನ್ನ, ಫೈನಾನ್ಸ್ ನ ಯಾವ ರೀತಿ ನಾವು ಆರ್ಗನೈಸ್ ಮಾಡಬೇಕು ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಅಲ್ಲಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಕ್ಕಾಗಿ ಈ ಮ್ಯಾನೇಜ್ಮೆಂಟ್ ಇರೋದು. ಅದಕ್ಕೆ ನಮ್ಗೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ಇರೋದು. ಪ್ರಾಜೆಕ್ಟ್ ಅಂತ ಅಂದ್ರೆ ಎನಿ ಕನ್ಸ್ಟ್ರಕ್ಷನ್ ಫಾರ್ ದಟ್ ಮ್ಯಾಟರ್ ವಿಲ್ ಕಾಲ್ ಇಟ್ ಎಸ್ ಎ ಪ್ರಾಜೆಕ್ಟ್. So management comes into picture just because we have to manage various resources in the construction project. Therefore, the management comes into picture. So ಹಂಗಾದ್ರೆ ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ಸೊ ಮ್ಯಾನೇಜ್ಮೆಂಟ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಮ್ಯಾನೇಜ್ಮೆಂಟ್ ಇಸ್ ಅ ಪ್ರೊಸೆಸ್ ಆಫ್ ಪ್ಲಾನಿಂಗ್, ಡಿಸಿಷನ್ ಮೇಕಿಂಗ್, ಆರ್ಗನೈಸಿಂಗ್ ಅಂಡ್ ಸೊ ಲೀಡಿಂಗ್, ಮೋಟಿವೇಶನ್, controlling the various resources. So process of planning, the management is nothing but it's a process of planning the various resources like manpower, machineries, material, money, time,